ಮೇಘಾಲಯದ ಹನಿಮೂನ್ ಹೆಂಡ್ತಿ ಇದ್ದಾಳಲ್ಲ, ಬ್ರೇಕರ್ನ ಕೊಡದಾಕಿದ್ಲಲ್ಲ ಪಾಪ, ಬ್ರೇಕರ ಅಲ್ಲ ಗಂಡನಿಗೆ ಅದನ್ನ ಆಯುಧ ಎಲ್ಲ ಸಿಕ್ತಂತೆ. ಮೊದಲೇ ಕೊನೆಗೆಲ್ಲ ಫುಲ್ ರೆಡಿ ಮಾಡಿಬಿಟ್ಟಿದ್ಲಂತೆ ಸ್ಕೀಮೆಲ್ಲ ಹಾಕಿ. ಉತ್ತರ ಪ್ರದೇಶದ ಹರ್ದೋಯಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ತಂದೆಗೂ ಅಲ್ಲಿ ಸ್ಟಾಫ್ಗೂ ಏನೋ ಜಗಳ ಆಗಿದೆ. ಅದಕ್ಕೊಬ್ಳು ಹುಡುಗಿ ಹೆಂಗಸು ಕಾರ್ಗೆ ಹೋಗಿ ಬಂದೂಕು ತೊಗೊಂಬಂದು ಅವ್ನು ಎದೆಗಿಡಿದ್ಲಂತೆ. ಆಯ್ತಮ್ಮ, ನೀನು ಮಾರಾಣಿನೇ ಇರ್ಬೋದು, ಬಂದೂಕು ಫಸ್ಟ್ ಲೀಗಲ್ಲ ಚೆಕ್ ಮಾಡ್ರಪ್ಪ, ಆಮೇಲೆ ನೋಡೋಣ. ಪೆಟ್ರೋಲ್ ಹಾಕ್ಸ್ಕೋಬೇಕು ಸರ್, ಅದನ್ನು ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದು, ಕೇಸ್ ಹಾಕ್ಬೇಕು, ಒಳಗಾಕ್ಬೇಕು, ಒಳಗೆ ಹಾಕಿರೋ ಪ್ರಯೋಜನ ಇಲ್ಲ. ಸೋನಿಪತ್ ಹರಿಯಾಣದ ಸಂಗೀತ ಕ್ಷೇತ್ರದ ಮಾಡೆಲ್ ಶೀತಲನ್ನು ಕೊಲೆ ಕಾಲ್ವೆಲ್ಸ್ ಗಂಟಲು ಸೀಳಿ ಮೃತದೇಹ ಎಸ್ಬಿಟ್ಟಿದ್ದಾರೆ, ಈಗ ಸಿಕ್ಬಿಟ್ಟಿದೆ. BBMP ಘನತ್ಯಾಜ್ಯ ನಿರ್ವಹಣೆ 4700 ಕೋಟಿ ಟೆಂಡರ್ಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. 4 ಪ್ಯಾಕೇಜ್ ಟೆಂಡರ್ ಮುಂದುವರಿಸ್ತೀವಿ ಅಂತ ಏನೇನೋ ಮಾಡಿದ್ರು. ಈಗ ಒಂದು ಕಡೆ ಟೆಂಡರ್ ಕೊಡ್ತಿದ್ದೀರಿ, ತ್ಯಾಜ್ಯ ನಿರ್ವಹಣೆ ಡ್ಯಾಶು ಅಂತ, ಇನ್ನೊಂದು ಕಡೆ ಜನರ ಹತ್ರನೂ ಕಾಸು ಕೇಳ್ತಾರೆ ಅವರು. ಎರಡೆರಡೂ ಆಗ್ತಾ ಇದೆ. ಇದು ನ್ಯಾಯನಾ ಸಿದ್ದರಾಮಯ್ಯನವರೇ? ಕರೆಕ್ಟ್ ಆಗಿದೆ, ಬಡವರ ಪರವಾಗಿ. ರಾಜ್ಯದಲ್ಲಿ ಮತ್ತೆ CM ಬದಲಾವಣೆ ಜಟಾಪಟಿ. ಅಕ್ಟೋಬರ್ ನವೆಂಬರ್ಲಿ ಆಗುತ್ತೆ ಅಂತೇನೋ ಸುಮ್ಮನೆ ಸುದ್ದಿ BJP ಪೋಸ್ಟ್. ಸರಿ ಬಿಡ್ರೆ ಮಾಡಿದಾಗ ನೋಡೋಣ. ಕಿರಿಕಿರಿ ಮಾಡ್ತಿದ್ದೆ ಮಗು ಅಂತ ತಾಯಿ ಚಿತ್ರಾಂಶ ಕೊಟ್ಟರ ಘಟನೆ ಹುಬ್ಬಳ್ಳಿಲೆಲ್ಲ ನಡೆದಿದೆ, ಟಿಪ್ಪು ನಗರದಲ್ಲಿ. ಅದಕ್ಕೆ ರಾಡಲ್ಲೆಲ್ಲ ಬರ ಇಟ್ಟಿದ್ದಾರಂತೆ. ತಾಯಿನ ಅವಳು ಫಸ್ಟ್ ಚೆಕ್ ಮಾಡ್ರಪ್ಪ, DNA ಟೆಸ್ಟ್ ಮಾಡಿ ಅವಳೇನ ತಾಯಿ ಅಂತ. ಕೋಲಾರ ನಗರದ ಗಲ್ಪೇಟೆ ಠಾಣೆ ಸಮೀಪದ ಸಹಕಾರದಲ್ಲಿ SBI ATMನಲ್ಲಿ ಒಂದಷ್ಟು ದುಡ್ಡು 27 ಲಕ್ಷ ತೋರಿಸ್ಬಿಟ್ಟಿದ್ದಾರೆ. ಏನೋ ಕಷ್ಟದಲ್ಲಿದ್ದರು ಅನ್ಸುತ್ತೆ, ತಗೊಂಡೋಗಿದ್ದಾರೆ. ಇರಲಿ ಬಿಡಿ. ಗಂಡ ತೀರೋದ ನಂತರ ಕುಟುಂಬ ನಿರ್ವಹಣೆಗೆ ಕಷ್ಟಪಡ್ತಿದ್ದ ಬೆಂಗಳೂರಿನ ತಾಯಿಯೊಬ್ಬರು ಕೇರಳದ ತ್ರಿಶೂರ್ಗೆ ಹೋಗಿದ್ರಂತೆ ಪರಿಹಾರಕ್ಕೆ. ಅರ್ಚಕ ಅವ್ರನ್ನ ಪರಿಚಯ ಮಾಡ್ಕೊಂಡು ಪದೇ ನಮ್ಮ ನಂಬರ್ ತೊಗೊಂಡ್ಮೇಲೆ ಫೋನ್ ಮಾಡಿಸಿ ಆಕೆಗೆ ಲೈಂಗಿಕ ದೌರ್ಜನ್ಯ ಎಲ್ಲ ಮಾಡಿದ್ದಾರೆ. ಈಗ ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ದಾರೆ. ಅವನ ಹೆಸರೇನು ಅರುಣ್, ಇನ್ನೊಬ್ಬ ಅವನು ಉನ್ನಿ ದಾಮೋದರ್, ಅವನು ಎಸ್ಕೇಪ್ ಆಗ್ಬಿಟ್ಟಿದಂತೆ. ಇಬ್ಬರನ್ನು ಕರ್ಕೊಂಬಂದು ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸ್ಬೇಕು. ಮೈಸೂರಿನ ಪಿರಿಯಾಪಟ್ಟಣದ ಹನಿ ಟ್ರ್ಯಾಪ್ ಕೇಸಲ್ಲಿ ಪೊಲೀಸ್ ಪೇದೆನೇ ಬಂಧಿಸಿದ್ದಾರೆ. ಸುಂದರ ಯುವತಿನ ಇಟ್ಕೊಂಡು ಈ ಪೇದೆ ಹನಿ ಟ್ರ್ಯಾಪ್ ಮಾಡ್ತಿದ್ದಂತೆ. ಉದ್ಯಮಿಯೊಬ್ಬರಿಗೆ 10 ಲಕ್ಷ ಕೇಳ್ತಾ ಇದ್ದಂತೆ. ಸೊ ಅವರ ದೂರಿನ ಮೇಲೆ ಇದು ಮಾಡಿದ್ದಾರೆ. ಏನು ಪೊಲೀಸು, ಏನು ಪೇದೇನ, ನಿನ್ನಂತ ಇದ್ದಿದ್ದಕ್ಕೆ ಡಿಪಾರ್ಟ್ಮೆಂಟ್ ಹೆಸರು ಬರೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲು ತೊಳಿದ ಬಳಿಕ ಬೆಂಗಳೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ನಡೆಯುತ್ತೆ. ಮಹಿಳಾ ತಂಡದ್ದು ಶ್ರೀಲಂಕಾ ವಿಶ್ವಕಪ್ ಇದರಲ್ಲಿ ಶ್ರೀಲಂಕಾ ವಿರುದ್ಧ 5 ಪಂದ್ಯ ಅಂತ ಚಿನ್ನಸ್ವಾಮಿನಲ್ಲಿ. ಹೆಣ್ಮಕ್ಳದ್ದ ಈಗೇನು ಕಾಲು ತುಳಿತ ಆಗಲ್ಲ, ನಾವು ಹೋಗ್ತಾರೆ, ಕಾಲು ತುಳಿತ ಇಲ್ಲ.